ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹಾಗೆ ಇವತ್ತು ಸೋಮವಾರದ ವ್ಲಾಗ್ ಇದು. ನಾನು ಸೋಮವಾರ ವಿಡಿಯೋ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಮಗಳು ಹಾಡ್ತಾ ಇದ್ದಾಳೆ. ಬೆಳಗ್ಗೆ ನಾನು 6:15 6:30 ಆಗಿತ್ತು, ಆವಾಗ ಎದ್ದಿದ್ದೆ. ನನ್ನ ಮಗಳು ನನ್ನ ಜೊತೆನೇ ಎದ್ದು ಅವಳಿಗೆ ಫೀಡ್ ಮಾಡಿಸ್ಬಿಟ್ಟು ಮತ್ತೆ ಅವಳು ಮತ್ತೆ ಮಲ್ಕೊಳ್ತಾಳೆ ಒಂದು ಸ್ವಲ್ಪ ಹೊತ್ತು ಈ ಥರ ಹಾಡಿ. ಆಮೇಲೆ ಅವಳನ್ನು ಮಲಗಿಸ್ಬಿಟ್ಟು ಕೆಲಸಗಳು ಎಷ್ಟು ತುಂಬ ಇದೆ, ಅವನ್ನೆಲ್ಲ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೀನಿ. ಹಗ್ಗ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ. ಈ ತೊಟ್ಲಲ್ಲಿ ಮಲಗಿಸ್ಬಿಟ್ರೆ ಅವಳಿಗಂತೂ ಏನೋ ಒಂಥರ ಚೆಂದ. ತೊಟ್ಲಲ್ಲಿ ಮತ್ತು ಬೇರೆ ಜೋಲೆ ಆ ಥರ ಎಲ್ಲಿ ಮಲಗಿಸಿದ್ರು ಅಷ್ಟು ಇಷ್ಟಪಡೋದಿಲ್ಲ. ಕೆಳಗೆ ಮಲ್ಕೊಂಡ್ರು ಅವಳು ಈ ಥರ ಆಡೋದಿಲ್ಲ. ತೊಟ್ಲಲ್ಲಿ ಮಲಗಿದ್ರೆ ನೋಡಿ, ಈ ಥರ ಕಾಲು ಎತ್ಕೊಂಡು ಕಾಲದ ಮೇಲೆ ಹಗ್ಗ ಇಟ್ಕೊಂಡು ಹಗ್ಗದ ಮೇಲೆ ಕಾಲಿಟ್ಕೊಂಡು ಈ ಥರ ಆಟ ಆಡ್ತಾಳೆ. ಆ ಕೈ ನೋಡಿ, ಕೈಯೇ ಬಿಡೋದಿಲ್ಲ ಅವಳು, ಹಗ್ಗ ಇಟ್ಕೊಂಡಿರ್ತಾಳೆ. ಒಂಥರ ಚೆಂದ ಮಕ್ಕಳಿರೋ ಮನೆ. ಈ ಥರ ಬೆಳಗ್ಗೆನೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನೋಡಿ ಮಲಗಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅವಳು ಯಾಕೋ ಇವತ್ತು ಮಲಗ್ತಾನೆ ಇಲ್ಲ. ದಿನ ಅವಳೇ ಮಲಗಿಬಿಡೋಳು, ಹಂಗೆ ಕಣ್ಣು ಮುಚ್ಚಿಬಿಡೋಳು. ಯಾಕೋ ಇವತ್ತು ಅವಳು ಹೆಂಗೆ ಆಡ್ತಾಯಿದ್ದಾಳೆ ನೋಡಿ. ಇವತ್ತು ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ ನೋಡಿ. ಹಗ್ಗ ಬಿಡ್ತಾನೆ ಇಲ್ಲ ಅವಳು ಕೈಯಿಂದ, ಯಾವಾಗಲೂ ಇಟ್ಕೊಂಡೇ ಇರ್ತಾಳೆ ಹಗ್ಗನ. ನಾವೇನಾದರೂ ಬೀಳಿಸ್ತೀವೇನೋ ಅಂತ ಅದು ಅಭ್ಯಾಸ ಆಗಿದೆ. ಅವಳು ಮಲಗಿಸಿದ ತಕ್ಷಣ ಅದು ಹಗ್ಗ ಇಟ್ಕೊಂಡೆಲ್ಲ ಅವಳು ಮಲಗೋದಿಲ್ಲ. ಇವಾಗ ಯಾಕೋ ಮಲಗ್ತಾ ಇರಲಿಲ್ವಲ್ಲ ಅಂತ ಕರ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಲಗಿಸ್ಬಿಡ್ತೀನಿ ಅವಳನ್ನ. ಸೊ ತುಂಬ ದಿನ ಆಯಿತು ವಿಡಿಯೋ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಇವಳು ಸ್ವಲ್ಪ ನಿದ್ದೆ ಕೊಡೋದು ಕಮ್ಮಿ, ನಿದ್ದೆ ಮಾಡೋದು ಅಂದರೆ ನೈಟ್ ಹೊತ್ತು ನಿದ್ದೆ ಮಾಡಲ್ಲ, ಬೆಳಗ್ಗೆ ಹೊತ್ತು ಸಖತ್ತು ಹೆಸರನೇ ಆಗೋದಿಲ್ಲ, ಅಷ್ಟು ನಿದ್ದೆ ಮಾಡ್ತಾಳೆ. ನೈಟ್ ಹೊತ್ತು ನಮಗೂ ನಿದ್ದೆ ಆಗೋದಿಲ್ಲ. ಹಾಗಾಗಿ ತುಂಬ ಸ್ಟ್ರೈನ್ ಇತ್ತು, ಆ ಥರ ಅನಿಸೋದು, ಸ್ಟ್ರೆಸ್ ಅನಿಸೋದು ಸಖತ್ತು. ಹಾಗಾಗಿ ಮನೆ ಕೆಲಸಗಳು ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಅನಿಸೋದು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗಲೂ ಮಾಡ್ತಾಳೆ, ಅಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ. 1 ಗಂಟೆ ಆ ಥರ ಮಲಗ್ತಾ ಇದ್ದಾಳೆ. ಮೊದಲಂತೂ ಈ ಥರ ಎಷ್ಟು 4 ಗಂಟೆ 5 ಗಂಟೆ 6 ಗಂಟೆ ಆಗೋದು ಅವಳು ಮಲಗೋದಕ್ಕೆ. ಬೆಳಗ್ಗಿನ ಜಾವ 6 ಗಂಟೆ ಮಲಗೋಳು, ರಾತ್ರಿ 9:30 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಬೆಳಗ್ಗಿನ ಜಾವ 6 ಗಂಟೆ ಹಿಂಗೆ 5 ಗಂಟೆಗೆ ಮಲಗೋಳು. ಇವಾಗ ಸ್ವಲ್ಪ ಪರವಾಗಿಲ್ಲ, 12:30 1 ಗಂಟೆ ಆಗುತ್ತೆ ಮಲಗೋದಕ್ಕೆ. ಸಖತ್ತು ನಿದ್ದೆಗೆಟ್ಟು, ಅದು ಏನು ಗೊತ್ತಾ, ನಿದ್ದೆಗೆಟ್ಟರೆ ಬುದ್ಧಿಗೆಟ್ಟಂಗೆ ಅಂತ ಹೇಳ್ತಾರೆ. ಆ ಥರ ಆಗ್ಬಿಟ್ಟಿದೆ ನಮ್ಮದು ಪರಿಸ್ಥಿತಿ. ನಿದ್ದೆಗೆಟ್ಟರೆ ಯಾವ ಕೆಲಸನೂ ಮಾಡೋದಕ್ಕೆ ಏನಕ್ಕೂ ಇಂಟ್ರೆಸ್ಟೇ ಇರಲ್ಲ. ಹಂಗಾಗಿ ವಿಡಿಯೋ ಹಾಕೋದಕ್ಕೆ ಆಗ್ತಾನೇ ಇಲ್ಲ. ಆದರೂ ಎಷ್ಟು ಟ್ರೈ ಮಾಡ್ತೀನಿ, ಆಗೋದೇ ಇಲ್ಲ. ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ನನಗೆ. ಇನ್ನು ಮುಂದೆ ವೀಡಿಯೋಸ್ ಹಾಕೋದಕ್ಕೆ ನಾನು ಕಷ್ಟಪಟ್ಟು ನಾನು ಹಾಕ್ತೀನಿ ವೀಡಿಯೋಸ್ನ. ನಿಮ್ಮ ಸಪೋರ್ಟ್ ಬೇಕು. ಎಲ್ಲರ ಥರ ನಾನು ಒಂದು ಮಟ್ಟಿಗೆ ಯೂಟ್ಯೂಬಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಏನಲ್ಲ, ಒಂದು ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು. ಇವಾಗ ನೋಡಿ, ತಲೆ ಬಾಚಿಕೊಂಡೆ. ಬೆಳಿಗ್ಗೆನೇ ಏನಾದರೂ ಈ ಥರ ಕೂದಲೆಲ್ಲ ಬಿಟ್ಕೊಂಡು ಇರೋದಕ್ಕೆ ಏನೋ ಒಂಥರ ಇಷ್ಟ ಆಗೋದಿಲ್ಲ. ಬೆಳಿಗ್ಗೆನೇ ತಲೆ ಬಾಚಿಕೊಂಡು ಫ್ರೆಶ್ ಆಗಿಬಿಟ್ರೆ ಕೂದಲೆಲ್ಲ ಬರೋದು ನನಗೆ ಇಷ್ಟ ಆಗೋಲ್ಲ ಮುಖದ ಮೇಲೆಲ್ಲ. ಹಾಗಾಗಿ ನೀಟಾಗಿ ತಲೆ ಬಾಚ್ಕೊಳ್ಬಿಡ್ತೀನಿ ಬೆಳಿಗ್ಗೆನೇ. ನಾನು ಫಸ್ಟ್ ತಲೆ ಬಾಚ್ಕೊಂಡ್ಬಿಟ್ಟು ನಾನು ಮುಂದಿನ ಕೆಲಸ ಮಾಡ್ಕೊಳ್ಳೋದು. ತಲೆ ಬಾಚ್ಕೊಂಡು ಕಸ ಗುಡಿಸ್ತಾಯಿದ್ದೀನಿ.
ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದೆ. ನನ್ನ ಮಗಂದು ಎಲ್ಲ ರಂಪ ಎಲ್ಲ ಕಡೆನೂ ಅವನದೇ ರಂಪ ಜಾಸ್ತಿ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಏನೂ ಇಲ್ಲ ಮನೆ ತುಂಬ, ಇಲ್ಲಾಂದರೆ ಮನೆ ತುಂಬ ಅವನದೇ ಇರೋದು. ಆಟ ಸಾಮಾನಂತೆ ಅದು ಇದು ಇಲ್ಲ ಹರಡಿರೋನು ತುಂಬ ಅಂದರೆ ತುಂಬ ಜಾಸ್ತಿ. ಅವನು ಎಲ್ಲ ಕಡೆನೂ ಈ ಗೋಡೆ ಮೇಲೆಲ್ಲ ಬರೆಯೋದು ಆ ಥರ ಎಲ್ಲ ಮಾಡಿದ್ದೇನೆ, ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಬಟ್ಟೆಗಳಿದೆ, ಬಟ್ಟೆಗಳೆಲ್ಲ ಮಡಿಸ್ಬೇಕು. ಅಂದರೆ ರಾತ್ರಿ ಒಣಗಿಬಿಟ್ಟಿದ್ದೆ. ಇಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ, ನಮ್ಮನೆ ಪಕ್ಕದಲ್ಲಿ ಅರಳಿಕಟ್ಟೆ ಇದೆ, ಒಳಗೆಲ್ಲ ಗಾಳಿ ಚೆನ್ನಾಗಿ ಬರುತ್ತೆ ಮನೆ ಒಳಗೆ. ಹಾಗಾಗಿ ಮನೇಲಿ ಒಳಗಡೆನೂ ಒಣಾಕ್ಕೊಂಡ್ರೆ ಪಾಪ ನಾವೆಲ್ಲ ಪರವಾಗಿಲ್ಲ ಆರ್ಕೊಳ್ತವೆ. ಒಂದು ದಿವಸ ಆದರೂ ಒಂದೆರಡು ದಿವಸ ಆದರೂ ಆರ್ಕೊಳ್ಳುತ್ತೆ. ಈಗ ಮಳೆಗಾಲ ಅಲ್ವಾ, ಮಳೆ ಬರ್ತಾಯಿದ್ರೆ ಅಷ್ಟು ಬಟ್ಟೆ ಒಣಗೋದಿಲ್ಲ, ಹಾಗಾಗಿ ಹೊರಗಡೆ ಒಣಗೋದಿಲ್ಲ. ನಾವು ಮನೆ ಒಳಗಡೆನೇ ಹಿಂಗೆ ಹಾಕೋಬಿಡ್ತೀನಿ. ಎಷ್ಟಿದ್ರೂ ಬಟ್ಟೆ ಸಾಕಾಗೋದೇ ಇಲ್ಲ. ಅಂದರೆ ಪ್ಯಾಂಪರ್ಸ್ ಹಾಕೋದಿಲ್ಲ ನಾನು ಜಾಸ್ತಿ, ನೈಟ್ ಮಾತ್ರ ನಾನು ಪ್ಯಾಂಪರ್ಸ್ ಹಾಕ್ತೀನಿ, ಡೇ ಎಲ್ಲ ನಾನು ಪ್ಯಾಂಪರ್ಸ್ ಹಾಕೋದಿಲ್ಲ. ಹಾಗಾಗಿ ನಮಗೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಇಲ್ಲದು ಕಸ ಗುಡಿಸ್ಬೇಕಲ್ವ, ಹಾಗಾಗಿ ನೋಡಿ ಎಲ್ಲಿ ಬೇಕಲ್ಲೇ ಸ್ಲೇಟ್ ಅಂತೆ ಅದು ಇದು ಎಷ್ಟು ಸ್ಲೇಟ್ ತಂದು ಕೊಟ್ಟರು ಒಂದು ಸ್ಲೇಟು ಸರಿಯಾಗಿ ಇಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಅದು ನೋಡಿ ಕಿತ್ತೋಗಿದೆ ಸ್ಲೇಟು. ಈಗ ಕೊಡಿಸಿ ಕಳಿಸಿರ್ತೀವಿ, ಮತ್ತು ಬರೋ ಅಷ್ಟರಲ್ಲಿ ಅದು ಹೆಂಗೆ ಕಿತ್ಕೊಂಬಂದಿರ್ತಾನೋ ಗೊತ್ತಿಲ್ಲ, ಸ್ಲೇಟ್ ಎಲ್ಲ ಕಿತ್ಕೊಂಬಂದಿರ್ತಾನೆ. ಮೇಲಿಂದು ಬರೀತಾರಲ್ಲ ಅದು ಕಪ್ಪುದು, ಅದೆಲ್ಲ ಕಿತ್ಕೊಂಬಂದಿರ್ತಾನೆ. ಅದು ಹೆಂಗೆ ಕೀಳ್ತಾನೋ, ಯಾರು ಕಳಿಸ್ತಾರೋ ಗೊತ್ತಿಲ್ಲ, ಅದೆಲ್ಲ ಕಿತ್ಕೊಂಬಂದಿರ್ತಾನೆ. ನೋಡಿ ಆವಾಗಲೇ ಹೇಳಿದೆ ನಾನು, ಮನೆ ತುಂಬ ಬರೆದಿದ್ದಾನೆ ಅಂತ. ನೋಡಿ ಎಲ್ಲ ಕಡೆಯೂ ಎಲ್ಲಿ ಬೇಕಲ್ಲೆಲ್ಲ ಬರೆದಿದ್ದಾನೆ. ಇಲ್ಲಿ ಮಲಗಿದ್ದಾನೆ ಅವನು ಯಾಕೋ ಎದ್ದಂಡಿಲ್ಲ ಇವತ್ತು, ಎದ್ದಿಲ್ಲ. ಮೋಸ್ಟ್ಲಿ ಲೇಟಾಗಿ ಎದ್ದೋಗ್ಬೋದು ಅವನು. ನೋಡಿ ಎಷ್ಟು ಮುದ್ದಾಗಿ ಮಲಗಿದ್ದಾಳೆ ಗೊಂಬೆ, ಮುದ್ದು ಗೊಂಬೆ. ನೋಡಿ ಎಲ್ಲ ಕಡೆನೂ ಒಂದೇ ಲಿಪಿಗಳು, ಈ ಥರ ಗೀಜೋದು ಎಲ್ಲ ಹತ್ರನೂ ಬರೆದಿದ್ದಾನೆ, ಒಂದು ಹತ್ರ ಅಂತಲ್ಲ. ಆಮೇಲೆ ಅವರು ಎದ್ದುಬಿಟ್ಟು ಅವನು ಸ್ಟೇಷನ್ ಅಂದರೆ ನಾವು ಏನಾದರೂ ತರಬೇಕು ಅಂದರೆ ಶಿವನಿ ಅಲ್ಲಿಗೆ ಹೋಗಬೇಕು. ಎದ್ದುಬಿಟ್ಟು ನಾನೇನೋ ಮಾಡ್ಕೊಳ್ತಾಯಿದ್ದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವರು ಹೋಗಿ ಬಂದ್ರಲ್ಲ, ಆಮೇಲೆ ಮಾಡಿದೆ ವೀಡಿಯೋನ. ಅವರು ಹೋಗಿ ಬಂದರು, ಜೆಮ್ಸು ಮತ್ತು ಹಾಲು ಮತ್ತು ಬನ್ನು. ತುಂಬ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ, ರಾತ್ರಿ ಎಲ್ಲ ಫೀಡ್ ಮಾಡಿಸ್ತಾ ಇರ್ತಾನಲ್ಲ, ಅದಕ್ಕೆ ಸಖತ್ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಏನಾದರೂ ಬನ್ನು ಇಲ್ಲ ಬಿಸ್ಕೆಟ್ ಏನಾದರೂ ತಿನ್ನಲೇಬೇಕು ಹಾಲು ಜೊತೆಗೆ, ಇಲ್ಲ ಟೀ ಇಲ್ಲ ಕಾಫಿ ಈ ಥರ ಮಾಡ್ಕೊಂಡು ಕುಡಿತೀನಿ ನಾನು. ಇದನ್ನೇ ಕುಡಿತೀನಿ ಅಂತ ಗೊತ್ತಿರಲ್ಲ ನನಗೆ. ಟೀ ಅನ್ನಿಸ್ದಾಗ ಟೀ, ಕಾಫಿ ಅನ್ನಿಸ್ದಾಗ ಕಾಫಿ, ಇಲ್ಲ ಹಾಲು. ಮತ್ತು ನಮ್ಮ ಮನೇಲಿ ಜೆಮ್ಸ್ ಕಂಪಲ್ಸರಿ ಇರಲೇಬೇಕು. ಯಾಕಪ್ಪ ಅಂದರೆ ನನ್ನ ಮಗುವಿಗೆ ಜೆಮ್ಸ್ ಇರಲೇಬೇಕು. ಅವನು ಜೆಮ್ಸ್ ಇಲ್ಲ ಅಂದರೆ ಒಂದು ದಿನ ಸುಮ್ಮನಿರೋದೇ ಇಲ್ಲ, ಜೆಮ್ಸ್ ಬೇಕೇ ಬೇಕು. ನಮ್ಮ ಮನೇಲಿ ಡ್ಯೂಟಿಗೆ ಹೋದಾಗಾದರೂ ತಗೊಂಬರ್ತಾರೆ. ಒಟ್ಟು ನಮ್ಮ ಮನೇಲಿ ಜೆಮ್ಸ್ ಇರುತ್ತೆ ಯಾವಾಗಲೂ, ಏನಿಲ್ಲ ಅಂದರೂ. ಇವಾಗ ಬೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಗಿನ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಯೂಸ್ ಮಾಡಿ, ಒಳ್ಳೆಯದು. ಮತ್ತು ಜ್ಯೂಸ್ ಕುಡಿತಾ ಕೂತಿದ್ದವನು ನೋಡ್ತಾಯಿದ್ರಿ. ಅದೇ ಜ್ಯೂಸ್ ನಾವು ಕುಡಿಬಾರ್ದಮ್ಮ, ಬೆಳಿಗ್ಗೆ ಯಾರಾದರೂ ಕುಡಿತಾರೆ, ಅದರಲ್ಲಿ ಪಾಮ್ ಇರುತ್ತೆ ಅಂತ ಹೇಳಿದ್ರು ಅವನು. ಇಲ್ಲಮ್ಮ, ಪಾಮೆಲ್ಲ ಸಾಯಿಸ್ಬಿಟ್ಟಿರ್ತಾರಮ್ಮ, ಏನೂ ಇರೋದಿಲ್ಲ, ನೀಟಾಗಿರುತ್ತೆ ಅಮ್ಮ ಅಂತ ಹೇಳ್ತಾ ಇದ್ದ. ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೋಡಿ ಅದೇನು ಮಾಡಿದರೂ ಬಿಡಲೇ ಇಲ್ಲ, ಕುಡಿತಾನೆ ಇದ್ದಾನೆ ಬೆಳಗ್ಗೆ ಈ ಥರ ಎಲ್ಲ ಜ್ಯೂಸು ಅವು ಇವು ಯಾವಾಗ ಪ್ಯಾಕ್ ಮಾಡಿರ್ತಾರೋ ಏನೋ, ಅವನ್ನ ಕೊಡೋದಕ್ಕೂ ನಮಗೊಂಥರ ಹಿಂಸೆ ಅನಿಸುತ್ತೆ. ಆದರೆ ಏನು ಮಾಡೋದಕ್ಕಾಗಲ್ಲ, ಮಕ್ಕಳು ಬಿಡೋದಿಲ್ಲ. ಹಾಗಾಗಿ ನೋಡಿ ಇಲ್ಲಿ ನಾವು ಹಾಲು ಕುಡಿತಾ ಕೂತಿದ್ವಿ. ಒಂದು ಅರ್ಧ ಗಂಟೆ ಹಿಂಗೆ, ಕಾಲು ಗಂಟೆ ಜೊತೆಯಲ್ಲಿ ಕೂತ್ಕೊಂಡು, ಸ್ವಲ್ಪ ಡಿಸ್ಟರ್ಬೆನ್ಸು. ಈ ಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಕಾಲು ಗಂಟೆ ಅರ್ಧ ಗಂಟೆ ಕೂತ್ಕೊಂಡು
ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಏನೋ ಒಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ ಮನೇಲಿ. ಆ ಥರ ಈ ಥರ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಬೆಳಗ್ಗೆ ಹೊತ್ತು. ಎಲ್ಲ ಹಾಲನ್ನ ಕುಡಿದ್ಬಿಟ್ಟು ಇವಾಗ ಮತ್ತೆ ತಿಂಡಿಗೆ ರೆಡಿ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಬಂದೆ. ಮತ್ತು ಸಾಂಬಾರಿಗೂ ನಾನು ರೆಡಿ ಮಾಡ್ಕೋಬೇಕು. ಇವಾಗ ಸಾಂಬಾರಿಗೆ ಏನಿಲ್ಲ, ಇವತ್ತು ಬೇಳೆ ಮತ್ತು ಟೊಮೊಟೊ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ ಸಿಂಪಲ್ಲಾಗಿ. ಮತ್ತು ತಿಂಡಿಗೆ ಬೆಳಗ್ಗೆ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ. ಹೀಗೆ ಬೆಳಗ್ಗೆನೇ ಎರಡೂ ಕೆಲಸ ಅಂದರೆ ಎರಡು ಒಂದೇ ಬೇಗ ಮಾಡ್ಕೊಂಡಂಗಾಗುತ್ತೆ. ಎರಡನ್ನೂ ಒಂದೇ ಟೈಮಲ್ಲಿ ಮಾಡ್ಕೊಂಬಿಟ್ರೆ ಮತ್ತೆ ಮಧ್ಯಾಹ್ನ ಏನು ರಿಸ್ಕ್ ಅನಿಸೋದಿಲ್ಲ. ಹಾಗಾಗಿ ಪಾಪ ಬೇರೆ ಇರ್ತಾಳೆ, ಏನು ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ ಅವರಿದ್ದಾಗಲೇ ನಮ್ಮ ಮನೆಯವರು. ಇವಾಗ ಅದನ್ನು ಬೇಯೋಕ್ಕೆ ಅಂತ ಇಟ್ಬಿಟ್ಟು ಇಲ್ಲಿ ಅವಲಕ್ಕಿಗೆ ಒಗ್ಗರಣೆ ಹಾಕೋಣ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅವಲಕ್ಕಿ ತಿಂಡಿಗೆ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ತೀನಿ. ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಮಾಡೋದು. ನಾನೇನು ಡಿಫ್ರೆಂಟಾಗಿ ಮಾಡೋದಿಲ್ಲ. ಹಾಗಾಗಿ ಅದನ್ನೇನು ತೋರ್ಸೋಕೆ ಹೋಗ್ತಾಯಿಲ್ಲ. ಹೀಗೆ ದೂರದಲ್ಲೇ ಇಟ್ಕೊಂಡಿದ್ದೀನಿ ಕ್ಯಾಮ್ರಾನ. ಗೋಡೆ ನೋಡ್ತಾ ಇರ್ಬೋದು, ಈ ಮಳೆ ಬಂದ್ರಂತೂ ಸಖತ್ತು ಶೀತ ಆಡಿಬಿಟ್ಟು ಗೋಡೆ ಎಲ್ಲ ಅಂದರೆ ಉಪ್ಪಾಡುತ್ತೆ ಅಂತ ಹೇಳ್ತಾರೆ. ಆ ಥರ ಈ ಥರ ಆಮೇಲೆ ಥಂಡಿ ಆಗೋ ಥರ ಗೋಡೆ ಎಲ್ಲ ಥಂಡಿ ಥರ ಅನಿಸುತ್ತೆ. ಈ ಥರ ನೀರು ಥರ ಆಗಿರುತ್ತೆ ಗೋಡೆ ಎಲ್ಲ ಆಲ್ಟ್ರೇಷನ್ ಮಾಡಬೇಕು. ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಎಲ್ಲ ನೀಟಾಗಿ ಪೇಂಟ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಒಂದಿನ ಮಾಡ್ತೀನಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ನನ್ನ ಮಗಳು ದೊಡ್ಡವಳಾಗಲಿ ಅಂತ ಕಾಯ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗ ಬಂದಿದ್ದಾನೆ. ಅವನಿಗೆ ಒಂಥರ ಉಪ್ಪು ತಿನ್ನೋದು ಇದು. ನಾನು ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ, ಅಡುಗೆ ಮನೆಗೆ ಉಪ್ಪು ಬೇಕು ಅಂತ ಬರ್ತಾನೆ. ಆವಾಗ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಒಂಚೂರು ಒಂದು ಚಿಕ್ಕ ಕಲ್ಲು ಉಪ್ಪು ಕೊಟ್ಟು ಕಳಿಸ್ತೀನಿ. ಸಖತ್ತು ಉಪ್ಪು ತಿನ್ನೋ ಇದು ಅವನಿಗೆ. ನಾನು ಎಷ್ಟು ಕಂಟ್ರೋಲ್ ಮಾಡ್ತೀನಿ ಹಂಗೋ ಅವ್ನು ಬಿಡೋದಿಲ್ಲ. ಉಪ್ಪು ತಿನ್ನಲೇಬೇಕು ಅವನು. ಬಿಟ್ಟರೆ ಅದಷ್ಟು ತಿಂತಾನೇನಪ್ಪ ಅವನು ಉಪ್ಪನ್ನ. ಅಷ್ಟು ಉಪ್ಪು ಅಂದರೆ ಭಾಳ ಇಷ್ಟ ಅವನಿಗೆ. ಹಂಗೂ ನಾನು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಕೊಟ್ಟು ಕಳಿಸ್ತೀನಿ. ಅದನ್ನೇ ತಿಂದ್ಬಿಟ್ಟು ಹೋಗ್ತಾನೆ. ನೋಡ್ರಿ, ಇಲ್ಲಿ ಎದ್ದು ಬಿಟ್ಲಲ್ಲ. ನಂದು ತಿಂಡಿನ ಆಯಿತು. ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು. ಖಾರನ ರುಬ್ಬಿಟ್ಟಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರು ಆಗುತ್ತೆ. ಮತ್ತು ಮಗನ ಅಂಗನವಾಡಿಗೆ ಕಳಿಸ್ಬೇಕು. ಅವನಿಗೂ ಸ್ನಾನ ಮಾಡಿಸಿ ಅಂಗನವಾಡಿಗೆ, ಅಂದರೆ ಸ್ನಾನ ಆಗಿದೆ ಅವನದಲ್ಲೇ. ಇವಾಗ ತಿಂಡಿ ಹಾಕ್ಕೊಟ್ಟಿದ್ದೀನಿ ನೋಡಿ, ತಿಂಡಿ ತಿಂತಾಯಿದ್ದಾನೆ ನೋಡಿ. ಹೆಂಗೆ ಬೆಳಗ್ಗೆನೇ ನಂದು ಈ ಥರ ಬ್ಯುಸಿ ರೂಟೀನ್ ಇರುತ್ತೆ. ಇಬ್ಬರು ಮಕ್ಕಳೂ ಮೇಂಟೈನ್ ಮಾಡಬೇಕು. ನೋಡಿ ಹೆಂಗೆ ಆಡ್ತಾಯಿದ್ದಾನೆ. 5 ನಿಮಿಷನೂ ಸುಮ್ಮನೆ ಇರೋದಿಲ್ಲ ಅವನು. ಯಾವಾಗಲೂ ಅಷ್ಟೇ, 5 ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಏನಾದರೂ ಒಂದು ಯಾಕೋ ಸುಮ್ಮನೆ ಕೂತ್ಕೊಂಡು ತಿಂಡಿ ತಿಂತಾಯಿದ್ದಾನೆ, ಇಲ್ಲಾಂದರೆ ಚಾಷ್ಟೆ ಮಾಡೋನು. ಅವನದು ತಿಂಡಿ ಸ್ನಾನ ಆಯಿತು. ತಿಂಡಿ ತಿಂದುಬಿಟ್ರೆ ನಮ್ಮ ಮನೆಯವರು ತಿಂಡಿ ತಿಂತಾರೆ. ಇವಾಗ ಪಾಪಗೆ ನೀರು ಹಾಕ್ಬಿಟ್ಟು ತಿಂಡಿ ತಿಂದರೆ ಅವರು ರೆಡಿ ಆಗಿಬಿಟ್ಟು ಹೋಗ್ತಾರೆ. ನಾನು ಒಂದಿನ ಸ್ನಾನ ಮಾಡಿಸೋದು ಹೇಗೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾಕೆಂದರೆ ಈ ಸಿಟಿಗಳಲ್ಲಿ ಇರ್ತಾರೆ, ಅಂದರೆ ಅಪ್ಪ ಅಮ್ಮ ಈ ಥರ ಯಾರೂ ಮನೇಲಿ ಹೆಲ್ಪ್ ಮಾಡೋರು ಇರೋದಿಲ್ಲ. ಅವರೆಲ್ಲ ಹೇಗೆ ಸ್ನಾನ ಮಾಡ್ಕೋಬೇಕು ಅಂತ ಸಿಂಪಲಾಗಿ ಹೇಗೆ ತುಂಬ ಭಯ, ಅಂದರೆ ಹೇಗಪ್ಪ ಸ್ನಾನ ಮಾಡಿಸೋದು ಅಂತ ಈ ಥರ ಎಲ್ಲ ಮನಸ್ಥಿತಿ ಇರುತ್ತೆ. ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ. ಕಾಲ ಮೇಲೆ ಹಾಕ್ಕೊಂಡ್ರೆ ಏನಂದರೆ ಇದು ಸಿಜೇರಿಯನ್ ಆಗಿರೋದಲ್ವ. ಸಿಜೇರಿಯನ್ ಆಗಿರೋದು ಅದು ನೋವು ಬರುತ್ತೆ
ನೋವು ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಚಾಪೆಲಿ ಹಾಕ್ಕೊಂಬಿಟ್ರೆ ಏನೂ ಆಗೋದಿಲ್ಲ. ಬಟ್ಟೆ ಮೇಲೆ ಮಲಗಿಸ್ಕೊಂಡ್ಬಿಟ್ರೆ ಬಟ್ಟೆಗೆಲ್ಲ ಇದತ್ತುತ್ತೆ, ಅಂದರೆ ಎಣ್ಣೆ ಹಚ್ಚಿರೋದೆಲ್ಲ ಬಟ್ಟೆಗೆ ಹತ್ತುತ್ತೆ. ಹಾಗಾಗಿ ಚಾಪೆ ಮೇಲೆ ಹಾಕ್ಕೊಂಡ್ರೆ ಚಾಪೆಗೇನೂ ಹತ್ತೋದಿಲ್ಲ. ಹಾಗಾಗಿ ಚಾಪೆ ಮೇಲೆ ಮಲಗಿಸ್ಕೊಂಡು ಎಣ್ಣೆ ಹಚ್ತೀನಿ. ಅವಳಿಗೂ ಸ್ನಾನ ಮಾಡಿಸಿ ಮಲಗಿಸ್ದೆ. ನಮ್ಮನೆಯವರು ಡ್ಯೂಟಿಗೆ ಹೋದ್ರು, ನನ್ನ ಮಗನ ಅಂಗನವಾಡಿಗೆ ಕಳಿಸ್ದೆ. ಇವಾಗ ಸ್ವಲ್ಪ ನನ್ನ ಬಗ್ಗೆ ಗಮನ ಕೊಡೋಣ ಅಂತ ಸ್ವಲ್ಪ ಮುಖಕ್ಕೆ ಅರಿಶಿನ ಮತ್ತು ಹಾಲಿನ ಕೆನೆನ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ತಾ ಇದ್ದೀನಿ. ಎಷ್ಟೇ ಟೈಮ್ ಇಲ್ಲಿ ಎಷ್ಟೇ ಇದಿರಲಿ ಹೆಣ್ಮಕ್ಳು ಸ್ವಲ್ಪ ಅವ್ರಿಗೋಸ್ಕರ ಟೈಮ್ ಕೊಡ್ಕೋಬೇಕು. ಆದರೂ ಆಗೋದಿಲ್ಲ. ಬರೀ ಮಕ್ಕಳು ನೋಡೋದು, ಮನೆ ಕೆಲಸ ಮಾಡೋದು ಇದೇ ಆಗುತ್ತೆ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಅಷ್ಟೇ. ಸ್ವಲ್ಪ ದೊಡ್ಡವರಾದ್ರು ಅಂದರೆ ಅಷ್ಟೊಂದೇನು ರಿಸ್ಕ್ ಇರೋದಿಲ್ಲ. ಇವಾಗ ನೋಡಿ, ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಲ್ವ, ಹಾಗಾಗಿ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರೆಲ್ಲ ಆದಮೇಲೆ ಹೋದರೆ ಸ್ವಲ್ಪ ಫ್ರೀ ಅನಿಸುತ್ತೆ. ಅಂದರೆ ಸಾಂಬಾರಿಗಿನ್ನ ಒಗ್ಗರಣೆ ಹಾಕಿಲ್ಲಪ್ಪ ಪಾಪು ಎದ್ದೇಳ್ತಾಳೆ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಸ್ನಾನ ಮಾಡೋದಕ್ಕೆ. ಸಾಂಬಾರು ಆಯ್ತು. ಇವಾಗ ಇಷ್ಟು ನಂದು ಬೆಳಗ್ಗಿನ ಬ್ಯುಸಿ ರೂಟನ್ನು ಸೇಮ್ ಇದೇ ಥರ ಇರುತ್ತೆ ಯಾವಾಗಲೂ.